ಈ ಬಾರಿ ಬರಗಾಲದ ಹಿನ್ನೆಲೆಯಲ್ಲಿ ನದಿಗಳು ಬೇಗನೆ ಬತ್ತಿ ಹೋಗಿರುವುದು ರೈತರ ಜೊತೆಗೆ ಜನತೆಗೂ ಸಂಕಷ್ಟವನ್ನು ತಂದಿದೆ ಅಂದರೆ ತಪ್ಪಾಗಲಾರದು. ದೊಡ್ಡ ದೊಡ್ಡ ನಗರಗಳಿಗೆ ನದಿಯ ಮುಖಾಂತರ ಕುಡಿಯಲು ನೀರು ಬಿಡಲಾಗುತ್ತಿತ್ತು. ಆದರೆ ಕಳೆದ ಒಂದು ತಿಂಗಳಿನಿಂದ ಹರಿಹರದ ಕೆಳಗೆ ಬರುವ ಪ್ರದೇಶಗಳಲ್ಲಿ ತುಂಗಾಭದ್ರಾ ನದಿಯಲ್ಲಿ ನೀರೇ ಇಲ್ಲ. ಎಂತ ಬರಗಾಲ ಬಂದರೂ ಭತ್ತದ ತುಂಗಾಭದ್ರಾ ನದಿ ಈ ವರ್ಷ ಒಂದು ತಿಂಗಳ ಕಾಲ ಬತ್ತಿರುವುದು ಇದೇ ಮೊದಲು. ಅಷ್ಟರ ಮಟ್ಟಿಗೆ ಬರ ಜನಸಾಮಾನ್ಯರನ್ನು ಕಾಡುತ್ತಿದೆ. ಈಗ ಸಾಮಾನ್ಯವಾಗಿ ಜಾತ್ರೆಗಳ ಸೀಸನ್ ಆಗಿರುವುದರಿಂದ ಅದರಲ್ಲೂ ಕರ್ನಾಟಕದ ದೊಡ್ಡ ಜಾತ್ರೆ ಅಂತ ಕರೆಸಿಕೊಳ್ಳುವ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆಗೆ ಮತ್ತು ಹಾವೇರಿ, ವಿಜಯನಗರ ಮತ್ತು ಗದಗ ಜಿಲ್ಲೆಯ ಜನರಿಗೆ ಕುಡಿಯುವ ನೀರನ್ನು ಪೂರೈಸುವ ಉದ್ದೇಶದಿಂದ ಭದ್ರಾ ಜಲಾಶಯದಿಂದ ನೀರನ್ನು ಬಿಡಲಾಗುವುದು ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೌದು, ಫೆಬ್ರವರಿ 5ರ ರಾತ್ರಿ 10ರಿಂದ ಫೆಬ್ರವರಿ 10ರ ರಾತ್ರಿ 10ರವರೆಗೆ ದಿನಕ್ಕೆ 2,000 ಕ್ಯೂಸೆಕ್ ನಂತೆ ಒಟ್ಟು 12,000 ಕ್ಯೂಸೆಕ್ ನೀರು ಹರಿಸಲಾಗುತ್ತದೆ. ಇನ್ನು ಈ ಅವಧಿಯಲ್ಲಿ ಸಾರ್ವಜನಿಕರು ಮತ್ತು ರೈತರು ನದಿ ದಂಡೆಯಲ್ಲಿ ತಿರುಗಾಡುವುದು ಹಾಗೂ ದನಕರಗಳನ್ನು ಮೇಯಿಸುವುದು, ರೈತರು ಪಂಪ್ ಸೆಟ್ ಮುಖಾಂತರ ನೀರೆತ್ತುವುದನ್ನು ನಿಷೇಧಿಸಲಾಗಿದೆ ಅಂತ ಕರ್ನಾಟಕ ನೀರಾವರಿ ನಿಗಮ ತಿಳಿಸಿರುವುದು ಬರಗಾಲದಿಂದ ಕಂಗೆಟ್ಟ ರೈತರು ಅಲ್ಪ ಸ್ವಲ್ಪ ಬೆಳೆಯನ್ನು ರಕ್ಷಿಸಿಕೊಳ್ಳಬೇಕೆಂಬ ಆಸೆಗೆ ತಣ್ಣೀರು ಹಚ್ಚಿದಂತಾಗಿದೆ. ಫ್ರೆಂಡ್ಸ್, ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.